ಮೇಷರಾಶಿ ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ವಿಪರೀತ ಕೋಪ, ಆತುರ ಮತ್ತು ಸದಾ ಜಗಳಕ್ಕೆ ನಿಲ್ಲುವಂಥ ಒಂದು ಸ್ವಭಾವ ಅಲ್ವಾ. ಜಗತ್ತು ಇವರನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇ. ಆದರೆ ಅಸಲೀ ಸತ್ಯ ಅದಲ್ಲ. ಈ ಮೇಲ್ನೋಟದ ಒರಟುತನದ ಹಿಂದೆ ಇಡೀ ಜಗತ್ತನ್ನೇ ಆಳಬಲ್ಲಂತಹ ಒಂದು ಪ್ರಚಂಡ ಮತ್ತು ರಹಸ್ಯವಾದ ಮಾನಸಿಕ ಶಕ್ತಿ ಅಡಗಿದೆ ಅನ್ನೋದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಬನ್ನಿ, ಇವತ್ತಿನ ಈ ವಿಶೇಷ ವಿವರಣೆಯಲ್ಲಿ ಮೇಷರಾಶಿಯವರ ಆಳವಾದ ಗುಪ್ತ ಶಕ್ತಿಗಳು ಮತ್ತು ಅವರ ಜೀವನವನ್ನ ಆಳುವ ಆ ಅತಿದೊಡ್ಡ ರಹಸ್ಯಗಳನ್ನ ಮೂಲ ಆಧಾರಗಳ ಮೂಲಕ ಒಂದೊಂದಾಗಿ ಬಿಚ್ಚಿಡೋಣ. ಮೊದಲಿಗೆ ಒಂದು ಕಠಿಣವಾದ ಎಚ್ಚರಿಕೆಯ ಮಾತು. ಮೇಷರಾಶಿಯವರ ಜೊತೆ ಎಂದಿಗೂ ಅಪ್ಪಿತಪ್ಪಿಯೂ ಆಟ ಆಡಬಾರದು. ಯಾಕೆ ಗೊತ್ತಾ? ಅವರ ಕೋಪ ಒಣಗಿದ ಹುಲ್ಲಿಗೆ ಬೆಂಕಿ ಬಿದ್ದಷ್ಟೇ ವೇಗವಾಗಿರುತ್ತೆ ಮತ್ತು ಅಷ್ಟೇ ಭೀಕರವಾಗಿರುತ್ತೆ. ಅವರ ನೇರವಾದ ನುಡಿ ಮತ್ತು ಯಾವುದೇ ಮುಚ್ಚುಮರೆಯಿಲ್ಲದ ಆ ಪ್ರಾಮಾಣಿಕತೆ ಇದೆಯಲ್ಲ, ಅದೇ ಅವರನ್ನ ಶ್ರೇಷ್ಠ ನಾಯಕರನ್ನಾಗಿ ಮಾಡೋದು. ಇದೇ ಕಾರಣಕ್ಕೆ ಜನರು ಅವರತ್ತ ಅಯಸ್ಕಾಂತದಂತೆ ಆಕರ್ಷಿತರಾಗ್ತಾರೆ. ಆದರೆ ನೆನಪಿರಲಿ, ಅದೇ ಪ್ರಾಮಾಣಿಕತೆ ಮತ್ತು ತ್ವರಿತ ಪ್ರತಿಕ್ರಿಯೆ ವಿರೋಧಿಗಳನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರ ಹಿಂದಿನ ಆ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯದ ಕಾರಣವನ್ನ ಹುಡುಕ್ತಾ ಹೋದ್ರೆ ನಮಗೆ ಕಾಣಿಸೋದು ಅವರ ದೇಹದಲ್ಲಿರುವ ಪಿತ್ತ ಅಥವಾ ಅಗ್ನಿತತ್ವದ ಅಗಾಧ ಪ್ರಭಾವ. ಇದು ಹೇಗಿರುತ್ತೆ ಅಂದ್ರೆ, ಸರಿಯಾಗಿ ಮೇಣದ ಬತ್ತಿಯ ಜ್ವಾಲೆಯ ತುದಿ ಇದ್ದಂತೆ. ಎಲ್ಲಿ ಅತಿ ಹೆಚ್ಚು ಬೆಳಕು ಇರುತ್ತದೆಯೋ ಅಲ್ಲಿಯೇ ಅತಿ ಹೆಚ್ಚು ಸುಡುವ ಉಷ್ಣತೆಯೂ ಇರುತ್ತೆ. ಈ ಆಂತರಿಕ ಬೆಂಕಿಯಿಂದಾಗಿಯೇ ಇವರಿಗೆ ಆಗಾಗ ತೀವ್ರವಾದ ತಲೆನೋವು ಅಥವಾ ಮೈಗ್ರೇನ್ ಬರೋದು. ಈ ಪ್ರಚಂಡ ಶಕ್ತಿಯನ್ನ ಕಠಿಣವಾದ ದೈಹಿಕ ವ್ಯಾಯಾಮದ ಮೂಲಕ ಹೊರಹಾಕದೇ ಹೋದ್ರೆ ಆ ಒಳಗಿನ ಬೆಂಕಿಯೇ ಅವರ ದೇಹ ಮತ್ತು ಮನಸ್ಸನ್ನ ಸುಡಲು ಪ್ರಾರಂಭಿಸುತ್ತದೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಅವರ ಮನಸ್ಸಿನೊಳಗಿನ ಅತಿ ದೊಡ್ಡ ವಿರೋಧಾಭಾಸ ಅಂದ್ರೆ ಅವರ ಎರಡು ವಿಭಿನ್ನ ಮುಖಗಳು. ಒಂದೆಡೆ ಪ್ರಪಂಚದ ಯಾರನ್ನಾದರೂ ಸುಲಭವಾಗಿ ನಂಬಿಬಿಡುವ ಮಗುವಿನಂತಹ ಅತೀವ ಮುಗ್ಧತೆ ಇವರಲ್ಲಿದೆ. ಆದರೆ ಅದೇ ವ್ಯಕ್ತಿಯ ಕಣ್ಣೆದುರು ಯಾರಿಗಾದ್ರೂ ಏನಾದ್ರೂ ಅನ್ಯಾಯ ನಡೆದ್ರೆ ಆ ಮುಗ್ಧತೆ ಮರುಕ್ಷಣವೇ ಮಾಯವಾಗಿ ಒಬ್ಬ ಉಗ್ರ ಯೋಧನ ಜಾಗೃತಾವಸ್ಥೆ ಶುರುವಾಗುತ್ತದೆ. ಅನ್ಯಾಯದ ವಿರುದ್ಧ ಯಾವುದೇ ದಯೆ ದಾಕ್ಷಿಣ್ಯವಿಲ್ಲದೆ ಹೋರಾಡುವ ಈ ವಿಶಿಷ್ಟ ಗುಣವೇ ಇವರನ್ನ ಇತರೆಗಿಂತ ಎತ್ತರದಲ್ಲಿ ನಿಲ್ಲುವಂತೆ ಮಾಡೋದು. ಇದೇ ಗುಣ ಅವರನ್ನ ಹುಟ್ಟು ನಾಯಕರನ್ನಾಗಿ ಮಾಡುತ್ತೆ. ಇವ್ರ ಮೆದುಳು ಸದಾ ಹೊಸ ಆಲೋಚನೆಗಳನ್ನ ಹುಟ್ಟುಹಾಕುವ ಒಂದು ಅದ್ಭುತ ಸೃಜನಶೀಲ ಕೇಂದ್ರವಿದ್ದಂತೆ. ಯಾವುದೇ ಹೊಸ ಯೋಜನೆ ಇರಲಿ, ಅದಕ್ಕೆ ಮುನ್ನುಡಿ ಬರೆಯುವಲ್ಲಿ ಇವರೇ ಮೊದಲಿಗರು. ಆದರೆ ಇಲ್ಲಿಯೇ ಒಂದು ದೊಡ್ಡ ಸಮಸ್ಯೆಯೂ ಹುಟ್ಕೊಳ್ಳುತ್ತೆ. ಇವರ ಈ ಸ್ವತಂತ್ರ ಮತ್ತು ತಾವೇ ಬಾಸ್ ಆಗಿರಬೇಕು ಅನ್ನೋ ದೃಷ್ಟಿಕೋನದಿಂದಾಗಿ ಇತರರೊಂದಿಗೆ ಸೇರಿ ಕಾಂಪ್ರಮೈಸ್ ಆಗಿ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಎಲ್ಲವೂ ತಮ್ಮದೇ ನಿಯಂತ್ರಣದಲ್ಲಿರಬೇಕು ಅನ್ನೋ ಆ ಅದಮ್ಯ ಆಸೆ ಕೆಲವೊಮ್ಮೆ ಇವರನ್ನ ಒಂಟಿಯನ್ನಾಗಿಯೂ ಮಾಡಿಬಿಡುತ್ತೆ. ಇಷ್ಟೆಲ್ಲ ಬಲಿಷ್ಠವಾಗಿರುವ, ಸದಾ ಮುನ್ನುಗ್ಗುವ, ಯಾರ ಮುಂದೆಯೂ ತಲೆಬಾಗದ ಈ ವ್ಯಕ್ತಿತ್ವ ಕೇವಲ ಒಂದೇ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಆ ಒಂದು ಸೂಕ್ಷ್ಮವಾದ ದೌರ್ಬಲ್ಯ ಯಾವುದು ಅಂತ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಆ ರಹಸ್ಯ ಅವರ ಮನಸ್ಸಿನ ಅತ್ಯಂತ ಕರಾಳ ಮೊಗ್ಗುಲನ್ನು ಪರಿಚಯಿಸುತ್ತೆ. ಆ ವೀಕ್ನೆಸ್ ಏನು, ಅದು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ಈಗ ನೋಡೋಣ. ಆ ಕರಾಳ ಸತ್ಯವೇ ನಿರ್ಲಕ್ಷ್ಯ. ಹೌದು, ಮೇಷರಾಶಿಯವರನ್ನ ಕಡೆಗಣಿಸಿದ್ರೆ ಅಥವಾ ಅವರ ಶ್ರಮಕ್ಕೆ ಸಿಗಬೇಕಾದ ಗೌರವವನ್ನ ನಿರಾಕರಿಸಿದ್ರೆ ಅದು ಅವರ ಅಹಂಕಾರದ ಮೇಲೆ ಮಾಡುವ ಅತ್ಯಂತ ಆಳವಾದ ಗಾಯ. ಆ ಕ್ಷಣದವರೆಗೂ ಎಲ್ಲರಿಗೂ ಆಸರೆಯಾಗಿದ್ದ, ಬೆಳಕು ನೀಡುತ್ತಿದ್ದ ಆ ಮೃದುವಾದ ಜ್ವಾಲೆ ಒಮ್ಮೆ ನಿರ್ಲಕ್ಷ್ಯಕ್ಕೊಳಗಾದ್ರೆ ಸೇಡು ತೀರಿಸಿಕೊಳ್ಳಲು ಹಾತೊರೆಯುವ ವಿನಾಶಕಾರಿ ಕಾಡ್ಗಿಚ್ಚಾಗಿ ಬದಲಾಗ್ಬಿಡುತ್ತೆ. ತಮ್ಮನ್ನ ಮೂಲೆಗುಂಪು ಮಾಡಿದ ವ್ಯವಸ್ಥೆಯನ್ನೇ ಬೇರು ಸಹಿತ ಸುಟ್ಟುಹಾಕುವ ಹಠ ಅವರಲ್ಲಿ ಜಾಗೃತವಾಗ್ತದೆ. ಇಲ್ಲಿಂದ ನಿಜವಾದ ಸತ್ಯ ಶುರುವಾಗುತ್ತೆ. ಗಮನವಿಟ್ಟು ಕೇಳಿ. ಜೀವನದಲ್ಲಿ ಎಲ್ಲವನ್ನೂ ಗೆದ್ದು ಯಶಸ್ಸಿನ ತುತ್ತ ತುದಿಯಲ್ಲಿ ನಿಂತಿರುವಾಗಲೇ ಮೇಷರಾಶಿಯವರ ಬದುಕಿನಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಹಾಗೂ ಭೀಕರ ಕುಸಿತಗಳು ಎದುರಾಗುತ್ತವೆ. ಇದಕ್ಕೆ ಕಾರಣ ಕೇವಲ ಅವರ ಮುಂಗೋಪದ ಸ್ವಭಾವ ಅಲ್ಲ, ಬದಲಾಗಿ ಅವರ ಜಾತಕದಲ್ಲಿ ಅಡಗಿರುವ ಒಂದು ಆಳವಾದ ಕರ್ಮದ ರಹಸ್ಯ. ಆ ಗ್ರಹಗಳ ರಹಸ್ಯವೇ ಅವರ ದೀರ್ಘಕಾಲೀನ ಯಶಸ್ಸು ಮತ್ತು ದಿಢೀರ್ ವೈಫಲ್ಯವನ್ನ ನಿರ್ಧರಿಸುವ ಅದೃಶ್ಯ ಶಕ್ತಿಯಾಗಿದೆ. ಈ ಹಠಾತ್ ಕುಸಿತಕ್ಕೆ ಮೂಲ ಕಾರಣ ಶನಿ ಮತ್ತು ಮಂಗಳನ ನಡುವಿನ ಮಹಾಸಂಘರ್ಷ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ. ಇದು ಅತ್ಯಂತ ವೇಗದ, ಉಗ್ರವಾದ ಮತ್ತು ಆವೇಗದ ಶಕ್ತಿಯ ಸಂಕೇತ. ಆದರೆ ಅದೇ ಮೇಷರಾಶಿಯಲ್ಲಿ ಶನಿಯು ನೀಚ ಸ್ಥಾನವನ್ನ ಪಡಿತಾನೆ. ಶನಿ ಅಂದ್ರೆ ಕಠಿಣ ಶಿಸ್ತು, ನಿಧಾನಗತಿ ಮತ್ತು ಕರ್ಮದ ಫಲ. ಮಂಗಳನ ಈ ಮಿತಿಮೀರಿದ ವೇಗ ಮತ್ತು ಶನಿಯ ನಿರ್ಬಂಧಗಳ ನಡುವಿನ ಘರ್ಷಣೆಯೇ ಅವರ ಜೀವನದ ಅತಿದೊಡ್ಡ ಹೋರಾಟವಾಗಿ ಪರಿಣಮಿಸುತ್ತದೆ. ಇದನ್ನೇ ಕಾಮತ್ರಿಕೋಣದ ಪತನ ಅಂತ ಕರೆಯಲಾಗುತ್ತದೆ. ಮೊದಲಿಗೆ ಮೇಷರಾಶಿಯವರು ತಮ್ಮ ಕಠಿಣ ಪರಿಶ್ರಮದಿಂದ ಉನ್ನತ ಸ್ಥಾನ ಮತ್ತು ಸಂಪತ್ತನ್ನ ಗಳಿಸ್ತಾರೆ.
ಆದರೆ ಆ ಯಶಸ್ಸಿನ ಗುಂಗಿನಲ್ಲಿ ಅವರು ತಮ್ಮ ಕೈಕೆಳಗೆ ಕೆಲಸ ಮಾಡುವ ಕಾರ್ಮಿಕರನ್ನ, ಶ್ರಮಿಕ ವರ್ಗವನ್ನ ಅಥವಾ ಅಸಹಾಯಕರನ್ನ ಅಗೌರವಿಸಿದ್ರೆ ಅಲ್ಲಿಂದ ವಿನಾಶ ಶುರುವಾಗುತ್ತೆ. ಯಾಕಂದ್ರೆ ಶ್ರಮಿಕ ವರ್ಗವು ಶನಿಯನ್ನ ಪ್ರತಿನಿಧಿಸುತ್ತದೆ. ಈ ಅಹಂಕಾರ ಶನಿಯ ಕರ್ಮದ ಹೊಡೆತವನ್ನ ಆಹ್ವಾನಿಸುತ್ತದೆ ಮತ್ತು ಅವರ ಸಂಪತ್ತು ಹಾಗೂ ಆಸೆಗಳು ಕ್ಷಣಮಾತ್ರದಲ್ಲಿ ಸುಟ್ಟು ಬೂದಿಯಾಗುತ್ತವೆ. ವಿನಯಶೀಲತೆ ಇಲ್ಲದಿದ್ದರೆ ಈ ಪತನ ಖಂಡಿತ. ಅವರ ಮನೋವಿಜ್ಞಾನವನ್ನ ನಾವು ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ಈ ವಿರೋಧಾಭಾಸ ನಮಗೆ ಸ್ಪಷ್ಟವಾಗುತ್ತದೆ. ಅವರ ಅಗಾಧವಾದ ಧೈರ್ಯವು ಹೊಸ ಉದ್ಯಮಗಳನ್ನು ಕಟ್ಟಲು ಸಹಾಯ ಮಾಡುತ್ತದೆ, ಆದರೆ ಅದೇ ಧೈರ್ಯ ಮಿತಿಮೀರಿದಾಗ ಅಜಾಗರೂಕತೆಯಾಗಿ ಅಪಘಾತಗಳಿಗೆ ಕಾರಣವಾಗುತ್ತೆ. ಅವರ ಪ್ರಾಮಾಣಿಕತೆ ಆಳವಾದ ನಂಬಿಕೆಯನ್ನ ಹುಟ್ಟಿಸುತ್ತದೆ, ಆದರೆ ಅದೇ ಒರಟುತನವಾಗಿ ಬದಲಾಗಿ ಆಪ್ತರನ್ನೇ ದೂರ ಮಾಡುತ್ತದೆ. ಶನಿಯ ಗುಣವಾದ ವಿನಯವನ್ನ ಅವರು ಅಳವಡಿಸಿಕೊಳ್ಳದಿದ್ದರೆ ಅವರ ಅತಿದೊಡ್ಡ ಶಕ್ತಿಗಳೇ ಅವರ ಪಾಲಿನ ಶಾಪವಾಗಿ ಬದಲಾಗುವ ಅಪಾಯವಿರುತ್ತದೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಇಲ್ಲೊಂದು ವಿಶೇಷ ರಹಸ್ಯ ಇದೆ. ಅದೇ ಈ ಸಂಖ್ಯೆ 35. ಪ್ರೀತಿಯಲ್ಲಿ ಅವರು ಅತ್ಯಂತ ಭಾವೋದ್ರಿಕ್ತರು ಮತ್ತು 100ಕ್ಕೆ 100 ಪ್ರಾಮಾಣಿಕರು. ಆದರೆ ಸಂಗಾತಿಯ ಮೂಡಿ ಸ್ವಭಾವ ಅಥವಾ ಯಾವುದೇ ರೀತಿಯ ನಾಟಕಗಳನ್ನು ಅವರು ಒಂದು ಚೂರು ಕೂಡ ಸಹಿಸೋದಿಲ್ಲ. ಹೀಗಾಗಿ ಅವರ ಆರಂಭಿಕ ಸಂಬಂಧಗಳಲ್ಲಿ ಪದೇ ಪದೇ ಬಿರುಕು ಮೂಡುವುದು ಸಾಮಾನ್ಯ. ವಾಸ್ತವದಲ್ಲಿ ಮೇಷರಾಶಿಯವರ ಪ್ರೀತಿಯ ಜೀವನ ನಿಜವಾದ ಅರ್ಥದಲ್ಲಿ ಸ್ಥಿರತೆ ಮತ್ತು ಪ್ರಬುದ್ಧತೆಯನ್ನು ಪಡೆದುಕೊಳ್ಳೋದೇ ಈ 35 ವರ್ಷ ವಯಸ್ಸಿನ ನಂತರ. ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಅತಿದೊಡ್ಡ ಬದಲಾವಣೆಗಳತ್ತ ಸ್ವಲ್ಪ ಗಮನ ಹರಿಸಿದರೆ 2026ನೇ ಇಸ್ವಿಯ ಮೇ ತಿಂಗಳಲ್ಲಿ ಮಂಗಳನ ಚಲನೆಯಿಂದ ಇವರ ಅದೃಷ್ಟದಲ್ಲಿ ದೊಡ್ಡ ತಿರುವು ಬರಲಿದೆ. ಆದರೆ ಅದೇ ವರ್ಷದ ಅಂತ್ಯದಲ್ಲಿ 12ನೇ ಮನೆಯಲ್ಲಿ ಸಾಡೆಸಾತಿ ಶುರುವಾಗುವುದರಿಂದ ಖರ್ಚುಗಳು ಮಿತಿಮೀರುವ ಸಾಧ್ಯತೆ ಇದೆ. ಆದರೂ ಭಯಪಡುವ ಅಗತ್ಯವಿಲ್ಲ. ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಅದ್ಭುತ ರಕ್ಷಣಾ ಕವಚ ಇವರನ್ನ ಕಾಪಾಡಲಿದ್ದು 2030ರ ವೇಳೆಗೆ ಇವರು ಬಲವಾದ ಆಧ್ಯಾತ್ಮಿಕ ಮತ್ತು ಲೌಕಿಕ ಸ್ಥಿರತೆಯನ್ನ ಕಂಡುಕೊಳ್ಳಲಿದ್ದಾರೆ. ಈ ಗ್ರಹಗತಿಗಳ ಏರುಪೇರುಗಳನ್ನ ಸುರಕ್ಷಿತವಾಗಿ ದಾಟಲು ಮೂಲಗಳು ಕೆಲವು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಸೂಚಿಸಿವೆ. ಮಂಗಲನ ಉಗ್ರಶಕ್ತಿಯನ್ನ ಸರಿದೂಗಲು ಶ್ರೀ ಹನುಮಾನ್ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಅತ್ಯಗತ್ಯ. ಹಾಗೆಯೇ ದುರ್ಬಲವಾಗಿರುವ ಶನಿಯನ್ನ ಒಲಿಸಿಕೊಳ್ಳಲು ಪಶ್ಚಿಮಕ್ಕೆ ಮುಖ ಮಾಡಿ ಶನಿ ಮಂತ್ರಗಳನ್ನ ಪಠಿಸುವುದರಿಂದ ಕರ್ಮದ ಹೊರೆ ಖಂಡಿತ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಸಪ್ತಮುಖಿ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಆಂತರಿಕ ನರಮಂಡಲ ಶಾಂತಗೊಂಡು ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆ ಆವೇಗ ನಿಯಂತ್ರಣಕ್ಕೆ ಬರುತ್ತದೆ. ಇದೆಲ್ಲದರ ನಡುವೆ ಮೇಷರಾಶಿಯವರು ಅಳವಡಿಸಿಕೊಳ್ಳಲೇಬೇಕಾದ ಜೀವನದ ಅಂತಿಮ ರಹಸ್ಯವೊಂದಿದೆ. ಅದೇ ಆಲಿಸುವ ಶಕ್ತಿ. ಹೌದು, ಸುಮ್ಮನೆ ಮಾತನಾಡುವುದನ್ನ ಮತ್ತು ತಕ್ಷಣ ರಿಯಾಕ್ಟ್ ಮಾಡುವುದನ್ನ ಕಡಿಮೆ ಮಾಡಿ ಇತರರ ಬುದ್ಧಿಮಾತುಗಳನ್ನ ನಿಜವಾಗಿಯೂ ಆಲಿಸಲು ಶುರು ಮಾಡಿದಾಗ ಮಾತ್ರ ಇವರ ಜೀವನದ ಅತಿದೊಡ್ಡ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಇತರರನ್ನ ಗೌರವಿಸಿ ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಈ ಸಣ್ಣ ಬದಲಾವಣೆಯೇ ಅವರ ಭವಿಷ್ಯದ ಯಶಸ್ಸಿನ ಅಸಲಿ ಕೀಲಿಕೈ. ಇದಿಷ್ಟರ ಸಂಪೂರ್ಣ ಸಾರಾಂಶ ಏನಪ್ಪ ಅಂದ್ರೆ, ತಮ್ಮೊಳಗಿರುವ ಆ ಕಚ್ಚಾ ವಿನಾಶಕಾರಿ ಕೋಪವನ್ನ ಸಮಾಜವನ್ನ ರಕ್ಷಿಸುವ ಅರ್ಥಪೂರ್ಣ ಬೆಳಕಾಗಿ ಪರಿವರ್ತಿಸಿಕೊಡುವುದು. ಕೇವಲ ತಮಗಾಗಿ ಗೆಲ್ಲುವುದನ್ನ ಬಿಟ್ಟು ಎಲ್ಲರಿಗಾಗಿ ಗೆಲ್ಲುವ, ದುರ್ಬಲರಿಗೆ ಆಸರೆಯಾಗುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ಆ ಉಗ್ರವಾದ ಕಾಡ್ಗಿಚ್ಚು ಇಡೀ ಸಮುದಾಯಕ್ಕೆ ಮಾರ್ಗದರ್ಶನ ನೀಡುವ ತಾಯಿಯ ಪ್ರೀತಿಯ ದೀಪವಾಗಿ ರೂಪಾಂತರಗೊಳ್ಳುತ್ತದೆ. ಇದೇ ಮೇಷರಾಶಿಯ ಅಂತಿಮ ಮತ್ತು ನಿಜವಾದ ಸಾಧನೆ. ಅಂತಿಮವಾಗಿ ನಮ್ಮೆಲ್ಲರ ಮುಂದೆ ಉಳಿಯುವ ಪ್ರಶ್ನೆ ಒಂದೇ: ಮೇಷರಾಶಿಯೊಳಗಿನ ಈ ಪ್ರಬಲವಾದ ಅಗ್ನಿ ಜಗತ್ತನ್ನ ದಹಿಸುವ ಅಸ್ತ್ರವಾಗುತ್ತದೆಯೋ ಅಥವಾ ಮುಂಬರುವ ತಲೆಮಾರುಗಳಿಗೆ ದಾರಿ ತೋರುವ ದಿವ್ಯ ಜ್ಯೋತಿಯಾಗುತ್ತದೆಯೋ? ಅದು ಸಂಪೂರ್ಣವಾಗಿ ಅವರ ಆಯ್ಕೆಗೆ ಬಿಟ್ಟ ವಿಚಾರ. ಈ ವಿಚಾರ ಪ್ರಚೋದಕ ವಿವರಣೆ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನ ಇತರರೊಂದಿಗೂ ಹಂಚಿಕೊಳ್ಳಿ. ಮುಂಬರುವ ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮತ್ತೆ